ನಮಸ್ಕಾರ. ವಾಚಿಂಗ್ ದಿದೋಡ್ಲ ನಾನು ನಿಮ್ಮ ಈ ಚಾನಲ್ ಹೊಸಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊಟ್ಟಿದ್ದು ಬಂದ್ರಿ ಕೋಲಾರ ಕಡೆಗೆ ಸಹ್ಯಾದ್ರಿ ಕಾಲೇಜ್ಗೆ. ಸೊ ಫೆಸ್ಟ್ ಇದೆ, ಅಲ್ಲಿ ಫೆಸ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಇನಾಗ್ರಲ್ಗೆ. ಸೊ ನಾವು ನಮ್ಮ ಬಾಯ್ಸ್ ಯಾರ್ಯಾರು ಬರ್ತಾರೆ ಎಲ್ಲ ಹೋದ್ಮೇಲೆ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಟೈಮ್ ಬಂದು ಆಲ್ಮೋಸ್ಟ್ 11 ಆಯಿತು. 11ಗೆ ಆ್ಯಕ್ಚುಲಿ ಹೊಸಕೋಟೆ ಟೋಲ್ ಹತ್ರ ಇರಬೇಕಾಯಿತು ಆ್ಯಸ್ ಯೂಶಲ್. ಲೇಟ್ ಆಗೋದು ಇವತ್ತು. ಸೊ ಇವಾಗ ಹೊಡ್ತಾ ಇದ್ದೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಲ್ಲ. ಹೋಗ್ತಾ ದಾರಿಲೇ ಮಾತಾಡೋಣ. ಸೊ ಇವಾಗ ಆ್ಯಕ್ಚುಲಿ ಹೊರಟೀನಿ, ಹೆವಿ ಲೇಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 11 ಹತ್ರ ಆಗ್ತಾ ಬಂತು. 11ಗೆ ಹೊಸಕೋಟೆಯಲ್ಲಿ ಇರಬೇಕಾಗಿತ್ತು. ಇವಾಗ ರವಿ ಬ್ರೋ ಆ್ಯಕ್ಚುಲಿ ಇಲ್ಲೇ ಮೈಸೂರು ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನಾನೇ ಹೋಗಿ ರವಿ ಬ್ರೋ ಜಾಯ್ನ್ ಆಗಿ ನಾವು ರವಿ ಬ್ರೋ ಒಟ್ಟಿಗೆ ಹೊರಡ್ತೀವಿ ಇಲ್ಲಿಂದ. ಮಿಕ್ಕಿದ ಬಾಯ್ಸ್ ಎಲ್ಲ ಅಲ್ಲಿ ಹೊಸಕೋಟೆ ಟೋಲ್ ಹತ್ರ ಸಿಗ್ತಾರೆ. ಪ್ರಾಬ್ಲಮ್ UB ಸಿಟಿ ಅನಿಸುತ್ತೆ, ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ. ಅಲ್ಲಿ ಒಟ್ಟಿಗೆ ಸಿಗ್ತಾರೆ ಎಲ್ಲರೂ. ದ ಥಿಂಗ್ ಈಸ್, ಇನ್ನೂ ನಾನು ಹೊಸ ಹೆಲ್ಮೆಟು ಯಾವುದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇವತ್ತಿಗೆ ಜಸ್ಟ್ ಒಂದು ಹೊಸ ಗ್ಲಾಸಸ್ ಹಾಕೋತಾ ಇದ್ದೀನಿ. ಆಮೇಲೆ ಅಲ್ಲೋದ್ಮೇಲೆ ತೋರಿಸ್ತೀನಿ ಯಾವುದು ಅಂತ. ಬರ್ಡೇಗೆ ಒಳ್ಳೊಳ್ಳೆ ವಿಶಸ್ಸು, ಒಳ್ಳೊಳ್ಳೆ ಗಿಫ್ಟ್ಸು, ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸು, ಸೆಲೆಬ್ರೇಷನ್ಸು ಎಲ್ಲನೂ ಚೆನ್ನಾಗಾಯಿತು. ಸೊ ಈ ಸತಿ ಅಂತೂ ಒಳ್ಳೆ ಬಂಪರ್ ಗಿಫ್ಟ್ಗಳೇ ಬಂದವಪ್ಪ. ಅದ್ರಲ್ಲಿ ಒಂದು ಗಿಫ್ಟ್ ಇವತ್ತು ಹಾಕೊತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ. ಆಮೇಲೆ ಅಲ್ಲಿ ಲೊಕೇಶನ್ಗೆ ಹೋದ್ಮೇಲೆ ಹೇಗಿದೆ ಏನು ಅಂತ ಎಲ್ಲ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ರವಿ ಬ್ರೋ ಇಲ್ಲೇ ಇದ್ದಾರೆ, ನೋಡ್ಬೋದು ನೀವು. ಬನ್ನಿ ಹೋಗೋಣ ನಾವು. ಸೊ ದಿ ಸೇಮ್ R1 ನನ್ನ ಪ್ರೀವಿಯಸ್ ವೀಡಿಯೋಲಿ ನೋಡಿದ್ರಲ್ಲ, ಅದೇ R1 ಇದು. ಇವಾಗ ಫರ್ದೀನ್ ಬರಬೇಕಾಯ್ತು S1000 ಅವ್ರು ಆ್ಯಕ್ಚುಲಿ ಬರೋಲ್ಲ, ಎಮರ್ಜೆನ್ಸಿ ಏನೋ ಕೆಲಸ ಬಂತು ಅಂತ ಅವ್ರು ಹೊರಟಿದ್ರು. ಅವ್ರ ಬದಲು ಈಗ ರಾಹುಲ್ ಬರ್ತಾಯಿದ್ದಾನೆ. ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಅದು ಬೂಜಾ ಡೆಲಿವರಿ ಆಯ್ತಲ್ಲ, ಅವ್ರು ಬರ್ತಾಯಿದ್ದಾರೆ. ಸೊ ಅವರು ಸಿಗ್ತಾರೆ ಇವಾಗ. ಇನ್ನು ಮೋಹನು, ಪುನೀತು ಎಲ್ಲರೂ ಇರ್ತಾರೆ. ಮಿನಿಮಲ್ ಅಮೌಂಟ್ ಆಫ್ ಬೈಕ್ಸ್ ಅಷ್ಟೇ. ಸೊ ಕಾಲೇಜ್ ಕಡೆಯಿಂದನೇ ಪೇ ಮಾಡಿ ಕರ್ಸ್ಕೊಂಡಿರೋದು. ಸೊ ನಿಮ್ಮ ಕಾಲೇಜಲ್ಲೂ ಇದೇ ಥರ ಆಟೋ ಶೋ ಎಲ್ಲ ಮಾಡಬೇಕು ಅಂದರೆ, ಪೇ ಮಾಡಿ ಕರ್ಸ್ಕೋಬೇಕು ಅಂದರೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲ ಮೇಲ್ ಮಾಡಿ, ಹಂಗಿದ್ರು ಆಗುತ್ತೆ. ಆ್ಯಕ್ಚುಲಿ ಏನಂದರೆ ಇವಾಗ ಮೋಹನು ಮತ್ತು ಪುನೀತ್ ಬ್ರೋ ಬರಬೇಕಿತ್ತು ಇಲ್ಲೇ ಜೊತೆಗೆ. ಏನಾಯಿತು ಅಂದರೆ ಇವಾಗ ಮೋಹನು ಪುನೀತು ಡೈರೆಕ್ಟಾಗಿ ಹೊಸಕೋಟೆ ಬನ್ನಿ ಅಂತಂದರು. ಸೊ ಅದಕ್ಕೆ ನಾವು ರವಿಗಳು ಇಲ್ಲೇ MG ರೋಡ್ ಹತ್ರ ಕಾಯ್ತಾ ಇದ್ವಿ. ಅವ್ರು ಇವಾಗ ಅಲ್ಲಿಗೆ ಬನ್ನಿ ಅಂತಂದ್ರಲ್ಲ. ಸೊ ಇವಾಗ ನಾವು ಡೈರೆಕ್ಟಾಗಿ ಹೊಸಕೋಟೆ ಹೊರಟಿದ್ವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಒಟ್ಟಿಗೆ ಸಿಗ್ತಾರೆ. ರಾಹುಲ್ ಪ್ರಾಬ್ಲಿ ಅಲ್ಲೇ ಬರ್ತಾನೆ. ಸೊ ಎಲ್ಲರೂ ಒಟ್ಟಿಗೆ ಅಲ್ಲಿ ನಮಗೆ ಜಾಯ್ನ್ ಹಾಕೊಂಡು ಹೋಯ್ತಾ ಇರೋದಷ್ಟೇ. ಚೇತನ್ ಬ್ರೋನು ಡೈರೆಕ್ಟಾಗಿ ಹೊಸಕೋಟೆ ಹತ್ರನೇ ಬರ್ತಾರೆ ಅನಿಸುತ್ತೆ. ಲೈನಪ್ ಹೆಂಗಿರುತ್ತೆ, ಯಾವ್ಯಾವ ಗಾಡಿ ಎಲ್ಲ ನಿಮ್ಗೆ ಅಲ್ಲೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಏನೇನು ಇದತ್ರ ಬಂದ್ವಿ, KR ಪುರಂ ಬ್ರಿಡ್ಜ್ ಹತ್ರ. ಪುನೀತ್ ಬ್ರೋ ಇಲ್ಲೇ ಎಲ್ಲ ಇದ್ದಾರೆ. ಚೇತನ್ ಬ್ರೋ ಇದ್ದಾರೆ ಇಲ್ಲಿ. ಪುನೀತ್ ಬ್ರೋ, ಚೇತನ್ ಬ್ರೋ ಇಲ್ಲೇ ಎಲ್ಲ ವೆಯ್ಟ್ ಮಾಡ್ತಾ ಅವ್ರು, ಅಲ್ಲೇ ಇದ್ದಾರಲ್ಲ. ಇನ್ನ ಇಬ್ರು ಬರೋದಿದೆಯಲ್ಲ, ನಡೀರಿ ಹೋಣ. ಸೊ ಚೇತನ್ ಬ್ರೋನು ಸಿಕ್ಕಿದ್ರು. ಇವಾಗ ಇಲ್ಲಿಂದ ಇನ್ನು ಮಿಕ್ಕಿದ್ದು 3 ಜನ ಬರಬೇಕು. ಸೊ ಅವರೆಲ್ಲ ಡೈರೆಕ್ಟಾಗಿ ಹೊಸಕೋಟೆ ಟೋಲ್ ಹತ್ರನೇ ಸಿಗ್ತಾರೆ. ಲಿಟ್ರಲಿ ಏನು ಸೆಕೆ ಆಗ್ತಾಯಿದೆ ಅಂದರೆ 6 ಇಂಚಿಗೆ ಸೆಕೆ ಆಗ್ತಾಯಿದೆ. ಅಲ್ಲಿ ನಮ್ಮ ಏರಿಯಲ್ಲಂತೂ ಫುಲ್ಲು ಮಳೆ ಚಳಿ ಅನ್ನೋ ಹತ್ರ ಇತ್ತು. ಈಗ ಬರ್ತಾ 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 ಫುಲ್ಲು ಸೆಕೆ ಆಗೋಗ್ಬಿಡೈತಿ ಇಲ್ಲಂತೂ. ಇನ್ನೇನು ಟಾಲ್ ಹತ್ರ ಬಂದ್ರಿ ಗುರು. ಬಿರಿಯಾನಿಗಳೇ ಇಲ್ಲಿ, ಬಿರಿಯಾನಿ ಹೋಟ್ಲುಗಳನ್ನೇ. ಬ್ರೋ ಇಲ್ಲಿ ಯಾಕೆ ವೆಜ್ ಇಲ್ಲ, ನಾನ್ ವೆಜ್ ನಡೀರಿ. ಹೊಸಕೋಟೆಯಲ್ಲಿ ಬಂದಾಗ ಇದುವರೆಗೂ ಒಂದೇ ಕಡೆ ತಿಂದಿರೋದು, ಅಕ್ಷಯ್ ದಮ್ ಬಿರಿಯಾನಿಯಲ್ಲಿ ಮಾತ್ರ ತಿಂದಿರೋದು. ಮಣೀಸು ಅಲ್ಲೆಲ್ಲೂ ತಿಂದಿಲ್ಲ ಇದುವರೆಗೂ. ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಗುರು, ನಂಗೆ ನೋಡಿಲ್ಲ ಆ್ಯಕ್ಚುಲಿ, ಬಂದೇ ಇಲ್ಲ ಈ ಸೈಡು. ಯಾವಾಗೋ ಒಂದು ಸತಿ ನಾವೆಲ್ಲ ಎಲ್ಲೋ ಹೋಗ್ಬೇಕಾದ್ರೆ ಅಕ್ಷಯ್ ದಮ್ ಬಿರಿಯಾನಿ ನೋಡಿದ್ವಿ. ಬಾ ಹೋಣ ಹಂಗೆ ಅಂದ್ಬಿಟ್ಟು ಹೋಗಿದ್ದು. ಇದೇ ಅಕ್ಷಯ್ ದಮ್ ಬಿರಿಯಾನಿ. ಸೊ ಇವಾಗ ಇಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ನಿಲ್ಸಿದ್ದೀವಿ. ಯಾಕಂದರೆ ಇನ್ನೂ ಮೋಹನು, ಪುನೀತ್ ಬ್ರೋ ಮತ್ತು ರಾಹುಲ್ ಇನ್ನೂ ಇಲ್ಲೇ ಇದ್ದಾನೆ. ಅವ್ರು 3 ಜನ ಬರೋಕ್ಕೆ ಅಲ್ಲಿ ತನಕ ಹಿಂಗೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಅದಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಬೆಳಗ್ಗೆ ದಮ್ ಬಿರಿಯಾನಿ. ಅಕ್ಷಯ್ ಬ್ರೋದು ಆಲ್ರೆಡಿ ಆಗೋಗಿತ್ತು, ಚೇತನ್ ಬ್ರೋದು ಆಲ್ರೆಡಿ ಆಗೋಗಿತ್ತು. ನೀವು ಇಷ್ಟೆಲ್ಲ ತಿನ್ನಲ್ಲ ಏನಂತೀರಾ, ತಿಂತೀನ ಇಲ್ಲ? ಇಲ್ಲ ಆಗಲ್ಲ, ಚಾನ್ಸೇ ಇಲ್ಲ. ರವಿ ಬ್ರೋ ತಿಂತಾರೆ ಫುಲ್ಲು. ಸೊ ಇವಾಗ ಹೊರಟಿದ್ದೀವಿ. ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಆಯಿತು ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ 12:30 ಆಗ್ತಾ ಬಂತು. ಬಟ್ ಹೊಟ್ಟೆ ಫುಲ್ ಓಡಾಗ್ಬಿಟ್ಟಿದೆ ಎಲ್ಲದೂ. ಬರೀ ನಾನು ರವಿ ಬ್ರೋ, ಚೇತನ್ ಬ್ರೋ, ಮೋಹನ್ ತಿಂದಿದ್ದು. ಸೊ ಇಲ್ಲಿ ನೋಡ್ಬೋದು ನೀವು ಲೈನ್ ಅಪ್. ನಮ್ಮ GSX, R1 ಕ್ರಾಸ್ ಪ್ಲೇನು, ಬೂಜಾ, ಮೋಹನ್ದು 6R, ಪುನೀತ್ ಅವ್ರದ್ದು ಬೂಜಾ ಮತ್ತೆ ರಾಹುಲ್ದು ಜಂತ್ರಿ ಬೂಜಾ. ಸೊ 2 ಜಂತ್ರಿ, ಒಂದು ಜೆನ್ 2 ಬೂಜಾ, ಒಂದು R1 ಕ್ರಾಸ್ ಪ್ಲೇನು, ಒಂದು GSX. ಅಂಡ್ ಇಲ್ಲಿರೋ ಗಾಡಿಗಳಲ್ಲಿ ನಾನು ಒಬ್ಬಂದೇ ನೇಕೆಡ್ ಗಾಡಿ ಇರೋದಪ್ಪ, ಅದೇ ಬೇಜಾರು.
ಪೆಟ್ರೋಲ್ ಹಾಕ್ಸೋದು ಬೆಟರ್ ಅಂತ ಅನಿಸ್ತೈತೆ. XP95 550 ಆಲ್ರೆಡಿ ಅರ್ಧ ಟ್ಯಾಂಕ್ ಇದೆ, ಇರಲಿ ಅಂತ ಎಕ್ಸ್ಟ್ರಾ. ಸ್ಕ್ಯಾನರ್ ಕೊಡಿ, ಹಂಗೆ ಆಗಿದೆ. ಕರೆಕ್ಟಾಗಿ 5 ಲೀಟರ್ಸ್ ಬಂತು. 350 ರುಪೀಸ್ಗೆ ಕರೆಕ್ಟಾಗಿ 5 ಲೀಟರ್ಸ್ ಬಂತು. ಮೋಹನ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟ, ಬರೀ ನಾವೆಲ್ಲ ಹಿಂದೆ ಉಳ್ಕೊಂಡಿದ್ದೀವಿ. ರಾಹುಲ್ ಆಲ್ರೆಡಿ ಫಸ್ಟೇ ಅದು ಅಕ್ಷಯ್ ದಮ್ ಬಿರಿಯಾನಿ ನಾವು ನಿಲ್ಸಿಯೋದು ನೋಡಿಲ್ಲ, ಅವ್ನು ಆಲ್ರೆಡಿ ಹೋಗಿ ರಾಹುಲ್ ಕಾಯ್ಕೊಂಡು ಕೂತಿದ್ದಾನೆ. ಇವಾಗ ಮೋಹನು ನಾವು ಫ್ಯೂಲ್ ಹಾಕ್ಸ್ಬೇಕಾದ್ರೆ ಮೋಹನು ಪಾಸ್ ಆಗ್ಬಿಟ್ಟ. ಸೊ ನಾವು 4 ಜನ ಹಿಂದೆ ಉಳ್ಕೊಂಡಿದ್ದೀವಿ, ಅವರಿಬ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಹೇಳಿಲ್ಲ ಅಕ್ಷಯ್ ದಮ್ ಬಿರಿಯಾನಿ ಬನ್ನಿ ಅಂತ. ನೀವು 40 ಕಿಲೋಮೀಟರ್ ಅಂದ್ರಲ್ಲ, ನಾನು ಸರಿ 40 ಅಲ್ವಾ ಮುಂದೆ ಎಲ್ಲೋ ಇರ್ತಾರೆ ನೋಡ್ಕೊಂಡೇ ಬಂದೆ, ನಾನು ಎಲ್ಲೂ ಕಾಣಿಸ್ಲಿಲ್ಲ. ಹಾಯ್ ಬ್ರೋ, ಹರ್ಷ. ಏ ಬ್ರೋ, ಇಲ್ಲಿ ಪರಿಚಯ ಆಗಿದೆ. ಹಾಯ್ ಹರ್ಷ ಅಂತ. ಸೊ ಇವಾಗಷ್ಟೇ ಕೋಲಾರ ರೀಚ್ ಆಗಿ ಇಲ್ಲಿ ಮೀಟಪ್ ಪಾಯಿಂಟಲ್ಲೂ ಸಿಕ್ಕಿ ಕಾಲೇಜ್ ಬಾಯ್ಸ್ ಎಲ್ಲ ಬಂದಿದ್ರು, ಅವರೇ ಕರ್ಕೊಂಡು ಹೋಗ್ತಿದ್ದು. ಎಲ್ಲ ಲೈನಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಇವಾಗ ಇನ್ನೊಂದು ಮಲ್ಟಿಸ್ಟೇಡ್ ಒಂದು ಆ್ಯಡ್ ಆಯಿತು. ಇದು ಇಲ್ಲೇ ನಮ್ಮ ರಾಹುಲ್ ಹೆಂಗಂದರೆ ಎಷ್ಟು ಎಕ್ಸ್ಟ್ರಾವರ್ಟ್ ಅಂದರೆ, ಇವಾಗ ಇಲ್ಲೇ ಯಾರೋ ಸಿಕ್ಕಿದ್ರು ಹಂಗೆ ಹೋಗ್ತಾ ಅವರು ಟೀ ಕುಡಿತಿದ್ರಂತೆ, ಹೋಗಿ ಮಾತಾಡ್ಸಿದ್ರೆ ಇವೆಂಟ್ ಇದೆ ಬರ್ತೀನಿ, ಹಂಗೆ ಬರ್ತೀನಿ ಅಂತ ಅಂದು ಯಾರೋ ಒಂದು ಹಾಕೊಂಡು ಹೋಗ್ತಾ ಇದ್ವಿ ಇವಾಗ. ಸೊ ಅವರು ಅದೊಂದು ಗಾಡಿ ಆ್ಯಡ್ ಆಯ್ತು ಇವಾಗ. ಟೋಟಲ್ 3 ಭುಜ, ಒಂದು 6R, ಒಂದು JSX 750, ಒಂದು R1, ಒಂದು ಮಲ್ಟಿಸ್ಟ್ರೇಡ. ಸೊ ಟೋಟಲ್ 7 ಬೈಕ್ಸು. ಕಾಲೇಜ್ ಇಲ್ಲೇ ಎಲ್ಲ ರೈಟಲ್ಲಿ ಅದು ಅನಿಸುತ್ತೆ. ಇನ್ನೇನು ಬಂತು ಕಾಲೇಜು, ಸಹ್ಯಾದ್ರಿ PU ಕಾಲೇಜ್, ಜೈ ಆಂಜನೇಯ. ಸೊ ಇವಾಗ ಕಾಲೇಜ್ ಎಂಟ್ರ್ ಆಗ್ತಾ ಇದ್ದೀವಿ ಎಲ್ಲ. ಯಾವ್ದು ಪಟಾಕಿನಾ? ಓಕೆ, that's something else. ನೋಡಿ ಎಲ್ಲ ಕಡೆ ಕ್ರೇಜಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇವಾಗ ಬಂದಿದ್ದೀವಿ ಕಾಲೇಜ್ ಒಳಗಡೆ. ಕಾಲೇಜ್ ಟೈಮ್ ಒಂದು 1:30 ಆಗಿರ್ಬೋದು. ಒಳಗಡೆ ಇದೆ 1:30 ಮೇಲೆ 2 ಗಂಟೆ ಆಗ್ತದೆ. 1:30 ಆಗಿದೆ 1:30. ಸೊ ಇವ್ರ ಕಡೆಯಿಂದ ಇನ್ವೈಟ್ ಬಂದಿದ್ದು ಶರತ್ ಅಂತ. ಇವ್ರ ಕಡೆಯಿಂದ ಮೋಹನ್ಗೆ ಇನ್ವೈಟ್ ಬಂದು ಅವ್ರ ಕಡೆ ನಾವೆಲ್ಲ ಬಂದಿದ್ದು. ನಮ್ಮ ಬಾಯ್ಸ್ ಎಲ್ಲ ಏನೋ ಮಾತಾಡ್ತಿದ್ದಾರೆ, ಆದಮೇಲೆ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಕಾಲೇಜ್ ಫೆಸ್ಟ್ ನೇಮ್ ರಿವೀಲಿಂಗ್ ಫಂಕ್ಷನ್, ಅದೇ ರೀತಿ ಒಂದು ಬೈಕ್ ಆಟೋ ಎಕ್ಸ್ಪೋ ಕೂಡ ಇವತ್ತಿಲ್ಲಿ ನಡೆಯಿತು. ಸೊ ಸಹ್ಯಾದ್ರಿ ಯೂತ್ ಉತ್ಸವ ಫಂಕ್ಷನ್ ನೋಡಿ, ನೇಮ್ ನೋಡಿರ್ತೀರಲ್ಲ, ವಿಶಿಷ್ಟ ಅಂತ 2024 ವಿಶಿಷ್ಟ ಅನ್ನೋದು ಕಾಲೇಜ್ ಆನ್ಯುವಲ್ ಫಂಕ್ಷನ್. ಸೊ ಇವತ್ತಿನ ಈ ಫಂಕ್ಷನ್ಗೆ ನಮ್ಮ ಕಾಲೇಜ್ಗೆ ಬೆಂಗಳೂರಿಂದ ಒಂದು ಬೈಕರ್ಸ್ ಬಂದಿದ್ದಾರೆ. ಸೊ ಅವ್ರಿಗೆ ಕಾಲೇಜಿಗೆ ವೆಲ್ಕಮ್ ಮಾಡ್ತಾ, ಯಾವುದೇ ಕಾಲೇಜಸ್ ಅವರು ಈ ತರ ಬೈಕರ್ಸ್ಗಳನ್ನ ಕರೆಸಿಲ್ಲ. ಇದು ಫಸ್ಟ್ ಟೈಮ್ ಸಹ್ಯಾದ್ರಿ ಡಿಗ್ರಿ ಕಾಲೇಜಲ್ಲಿ ನಡೀತಾ ಇದೆ. ಸೊ ಒಂದು ಗೌರವದ ವಿಚಾರ. ಅದೇ ರೀತಿ ತುಂಬಾ ಖುಷಿ ಆಯ್ತು. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಕೋಲಾರಲ್ಲಿ ಇದೆ, ಫಸ್ಟ್ ಟೈಮ್. ಚಿಯರ್ಸ್ ಟು ಸಹ್ಯಾದ್ರಿ ಕಾಲೇಜ್. ಈ ರೆಡ್ ಭುಜ ಬಂದು ಚೇತನ್ ಅಂತ. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಚೇತನ್. ಈ ಗ್ರೇ ಹಯಾಬುಜ ಬಂದು ರಾಹುಲ್ ಅಂತ, ನಾನೇ. That is a wonderful bike. It's a ZX 6R. Rayna anbiಟ್ಟು ಅವ್ರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಹೆಸರೇ ಗೊತ್ತಿಲ್ಲ ನೋಡಕ. And that is a black Buza. Police. R1 ಬಂದು it's an OG. Original gangster. ರವಿ ಅಂದ್ಬಿಟ್ಟು GSX ಇದೆಯಲ್ಲ 750 ದಿ ಥ್ರಾಟ್ಲರ್.
A multi-strada, it's a Ducati multi-strada V4S. He's done. Give him a huge round of applause. And thank you once again. ತುಂಬಾ ಖುಷಿ ಆಯ್ತು. ಇಲ್ಲಿ ಗಾಡಿ ಎಷ್ಟು ಫಾಸ್ಟ್ ಆಗಿ ಓಡಿಸ್ತೀರೋ ಅಷ್ಟೇ ಫಾಸ್ಟ್ ಆಗಿ ಚೆನ್ನಾಗಿ ಓದಿ ಪಾಸ್ ಆಗಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಹಂಗೆ ಇನ್ನ ಒಳ್ಳೆ ಅಡ್ಮಿಷನ್ಸ್ ಆಗಲಿ ಕಾಲೇಜ್ಗೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಆ್ಯಕ್ಚುಲಿ ಜಾಸ್ತಿ ಟೈಮ್ ಇಲ್ಲ, ಇವಾಗೆಲ್ಲ ರೇವೆಲ್ಲ ಹೊಡ್ಕೊಂಡು ಇಲ್ಲಿಂದ ಬರ್ನೌಟ್ ಹೊಡೆದು ಇಲ್ಲಿಂದ ಪಾಸ್ ಆಗಬೇಕಂತ ಡಿಸೈಡ್ ಮಾಡಿದ್ದೀವಿ. ನೀವು ನೋಡಿದೆಯಲ್ಲ ಒಳಗಡೆ ಎಲ್ಲ ಇದು ಮಾಡಿದ್ದಲ್ಲ, ಕ್ರೌಡ್ ಮಾತ್ರ ಓವರ್ ವೆಲ್ಮಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಕ್ರೌಡು ಫುಲ್ಲು ಸುತ್ತಮುತ್ತ ಎಲ್ಲಿ ನೋಡಿದ್ರು ಫುಲ್ಲು ಕ್ರೌಡೇ ನಿಮಗೆ. ಕಾಲೇಜ್ ಸ್ಟೂಡೆಂಟ್ಸು ಮೇಲೆ ಕೆಳಗೆ ಎಲ್ಲನೂ ನೋಡಿ ಕ್ರೇಜಿ ಫುಲ್ ಹಾವಳಿ ಮಾಡಿದೆ. ಇಲ್ಲಷ್ಟೇ ಅಲ್ಲ, ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಮೇಲ್ಗಡೆ ಎಲ್ಲ ಕಡೆ ಇದ್ದಾರೆ. ಸೊ ಫಸ್ಟ್ ಟೈಮ್ ಕೋಲಾರಲ್ಲಿ ಈ ಥರ ಮಾಡ್ತಿದ್ದರಿಂದ ಈ ರೇಂಜ್ ಕ್ರೌಡ್ ಇದೆ. ಸೊ ಕ್ರೇಜಿಯಾಗಿತ್ತು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್. ಮಸ್ತಾಗಿತ್ತು ಇವೆಂಟ್ ಅಂತಲೇ ಹೇಳ್ತೀವಿ. ಇನ್ನೇನಿದ್ರು ಸ್ವಲ್ಪ ರೇವ್ ಬಾಂಬ್ಸು ಬರ್ನೌಟು ಅದು ಇದೆಲ್ಲ ನೋಡ್ತೀರಾ. ಸೊ ಬನ್ನಿ, ಇನ್ನೇನು ಬ್ಯಾಕ್ ಟು ಆ್ಯಕ್ಷನ್ ಅಂತ ಹೇಳ್ತೀನಿ. ಟೈರ್ ಅಂತೂ ಊಸ್ತಾ ಬಿಟ್ಟಿದೆ ನಂದು. ಆಲ್ಮೋಸ್ಟ್ ಟೈರ್ ಹೋಗಿದೆ, ಅದಕ್ಕೆ ಮಾಡಿದೆ. ಇವಾಗ ನೆಕ್ಸ್ಟ್ ಏನು ಹೊಸ ಟೈರ್ ಹಾಕ್ಸ್ಬೇಕು. ಅದರಿಂದ ನೆಕ್ಸ್ಟ್ ಯಾವ ಟೈರ್ ಹಾಕ್ಸ್ಬೇಕು ಇನ್ನೂ ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ಥರ್ಡ್ ಇವೆಂಟಲ್ಲಿ ಬರ್ನೌಟ್ ಮಾಡ್ತಿದ್ದು. ನಾನು ಯೂಶ್ವಲಿ ಮಾಡಲ್ಲ, ಇದು ಇವೆಂಟ್ಗೆ ಲೈಕ್ ಪೇ ಮಾಡಿ ಕರ್ಸ್ಕೊಂಡಿರೋದ್ರಿಂದ ಮಾಡಲೇಬೇಕಾಗಿತ್ತು. ಹಾಂ, ಮುಂದೆ ನಿಲ್ಸೋಣ. ಆಗಿತ್ತು ಅಂತಲೇ ಹೇಳ್ಬೋದು. ಓ ಅಕ್ಕ, ಓ ಸೂಪರ್. ಆ ಕಡೆ ಈ ಕಡೆ ಏನು ನೋಡ್ಬೇಡ. ಆಗಿತ್ತು ಅಂತಲೇ ಹೇಳ್ಬೋದು ಇವೆಂಟು. ಬಟ್ ಜಾಸ್ತಿ ಟೈಮ್ ಇರೋಕ್ಕಾಗಲಿಲ್ಲ. ಜಸ್ಟ್ ಕರೆಸಿ ಇನಾಗ್ರಲ್ ಮುಗಿಸಿ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಹೆವಿ ಅವಳಿ ಮಾಡೋದು ಎಲ್ಲ ಬಾಯ್ಸು, ಕಾಲೇಜ್ ಬಾಯ್ಸ್ ಎಸ್ಪೆಷಲಿ ಫುಲ್ ಅವಳಿ ಇಟ್ಟಾಕ್ಬಿಟ್ರು. ನಂಬಿಕೆನ ಜಾಸ್ತಿ. ಆಬ್ವಿಯಸ್ಲಿ ಅವ್ರ ಕಾಲೇಜೆಲ್ಲ ಅವ್ರಿಗೆ ಫುಲ್ಲು ಜೋಶ್ ಇದ್ದೇ ಇರುತ್ತೆ. ನಮ್ಮ ಕಾಲೇಜು ನಾವು ಸ್ವಲ್ಪ ಸೌಂಡ್ ಮಾಡೋಣ, ಇರೋದು ಒಂದು 3 ವರ್ಷದಲ್ಲಿ ಏನೋ ಒಂದು ಜಾಲಿ ಮಾಡಿ ಫುಲ್ ಅವಳಿ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಅವರು ಪ್ಲ್ಯಾನ್ ಮಾಡಿರ್ತಾನೆ. ಸೊ ಆ್ಯಕ್ಚುಲಿ ಕಾಲೇಜ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಆಚೆ ಬಂದು ಇಲ್ಲೇ ಒಂದು ಲೈನಪ್ ಹಾಕಿದ್ದೀವಿ ಅಷ್ಟೇ. ಲೈನಪ್ ಆದಮೇಲೆ ಜಸ್ಟ್ ಒಂದು ಲೈನಪ್ ಹಾಕಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಮರ್ತದೆ, ಇದೇನೇ ಹೊಸ ಗ್ಲಾಸು ಓಕ್ಲೆ ಸುಟ್ರೋ ಪ್ಲಸ್ ಅನ್ಸುತ್ತೆ. ಇದು ನಂದು ಹಳೇದು ಬ್ಲೂ ಕಲರ್ ಬಂದಿದೆ, ವಿತ್ ಕೆಳಗಡೆ ಒಂದು ಫ್ರೇಮ್ ಬರುತ್ತೆ. ಬಟ್ ಇದಕ್ಕೆ ಫ್ರೇಮ್ ಬರಲ್ಲ. ಆ್ಯಂಡ್ ಇದು ರೆಡ್ ಗೋಲ್ಡ್ ಶೇಡು, ಅದು ಬ್ಲೂ ಗ್ರೀನ್ ಶೇಡು. ಸೊ ಇದು ಇನ್ನೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹೇಗೆ ಕಾಣಿಸ್ತಿದೆ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈಸ್ ಆಲ್ಸೋ ಬರ್ಡೇ ಗಿಫ್ಟು. ನಾಳೆ ಇನ್ನೊಂದು ವಿಡಿಯೋಲಿ ಅದರಲ್ಲಿ ಇನ್ನೊಂದು ಗ್ಲಾಸ್ ತೋರಿಸ್ತೀನಿ, ಅದು ಬರ್ಡೇ ಗಿಫ್ಟೇ. ಸೊ ಇವಾಗ ಸದ್ಯಕ್ಕೆ ಲೈನಪ್ ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು. R1 ಬೂಝಾ GSX 6R ಮತ್ತು ಈ ಕಾಲೇಜ್ ಬಾಯ್ಸ್ ಒಂದೆರಡು ಗಾಡಿಗಳ ಕಡೆ ಇದ್ದಾವೆ. ಆ್ಯಂಡ್ ಅಲ್ಲಿ ನಮ್ಮ ಹೊಸ ಫ್ರೆಂಡು ಜೋಸೆಫ್ ಜಾನ್ ಅವ್ರಿಗೆ ಹೆಸರು, ಅವ್ರದ್ದು ಮಲ್ಟಿ ಸ್ಟಾಡ್ ಅಲ್ಲಿದೆ. ಸೊ ಬಾಯ್ಸ್ ಎಲ್ಲನೂ ಫುಲ್ ಚಿಲ್ ಮಾಡ್ತಾರೆ, ಜ್ಯೂಸ್ ಇಟ್ಕೊಂಡು ಇಲ್ಲಿ. ಸೊ ಒಬ್ಬರನ್ನೇ ಮಾತಾಡ್ಸೋಣ. ಹೆಂಗಿತ್ತು ಇವೆಂಟು? ಚೆನ್ನಾಗಿತ್ತು. ಲೈನಪ್ ಹೆಂಗಿದೆ? ನೀವು ಹೆಂಗೆ ಕೈ ಎತ್ತಿದ್ದು ಹೆಂಗಿತ್ತು? ಸಕದಾಯ್ತಾ? ಲೈನಪ್ ಸಕದ. ಚೇತನ್ ಬ್ರೋ ನೋಡಿ ನೀಟಾಗಿ ಜೋಡ್ಸಿದ್ದಾರೆ. ಫುಲ್ಲು OCD ಇದೆಯಾ ನಿಮಗೆ? ಇಲ್ಲಿದೆ. ಹೆಂಗಿತ್ತು ಇವೆಂಟು? ಈವೆಂಟ್ ತುಂಬಾ ಚೆನ್ನಾಗಿತ್ತು. ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಆ್ಯಂಡ್ ಆ ಕಾಲೇಜ್ ಪ್ರಿನ್ಸಿಪಲ್ ಡೀನ್ ಎಲ್ಲ ಬಂದಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಹಿಂಗೆ ಎಲ್ಲಾರನ್ನೂ ಎನ್ಕರೇಜ್ ಮಾಡ್ತಾ ಇರಿ ಬೈಕರ್ಸ್ನ. ಬಟ್ ರೈಡ್ ಸೇಫ್, ಗೇರ್ಸ್ ಹಾಕೊಂಡು ಓಡಿಸಿ. ಸೂಪರ್ ಆಗಿತ್ತು ಇವೆಂಟ್. ಅಷ್ಟೇ, ನಾ ಒಂದೇ ಆರ್ಡರ್ ಮುಗಿಸ್ಬಿಟ್ರು. ರವಿ ಬ್ರೋ ಹೆಂಗಿತ್ತು? ಪೀಸ್ ಆಗಿತ್ತಾ? ಫುಲ್ ಚಿದ್ರ ಸಿಂಗಲ್ ಒನ್ ವರ್ಡ್ ಆನ್ಸರ್ ಇವ್ರು 3 ಜನನು. ಚೇತನ್ ಬ್ರೋ ಕೈ ಎತ್ತಿ ಹೆಂಗಿತ್ತು? ಸಗದಾಗಿಲ್ವಾ? ಚೇತನ್ ಬ್ರೋ ಕೈ ಎತ್ತಿದ್ಲಿ. ಮೋಹನ್ ಹೆಂಗಿತ್ತು ಇವೆಂಟು? ಫುಲ್ ಖುಷಿ. ಟೈಮ್ ಬಂದು ಆಲ್ಮೋಸ್ಟ್ 2:15 ಆಗ್ತಾ ಬಂತು. ಇನ್ನೊಂದು 5-10 ನಿಮಿಷ ಹೊರಡ್ಬಿಡ್ತೀವಿ ಇಲ್ಲಿಂದ. ಸೊ ಪ್ರಾಬ್ಲಮ್ ಏನಂದ್ರೆ ಫ್ರೇಮ್ ಸೈಡರ್ಸ್ ಎಗ್ರೋಗ್ಬಿಟ್ಟೈತೆ. ನೋಡ್ಬೋದು ನೀವು, ಇಲ್ಲಿ ಇಲ್ವೇ ಇಲ್ಲ. ಆಗ್ಲಿಂದ ಖಾಲಿ ಅನಿಸ್ತಾನೆ ಇತ್ತು. ನೋಡಿ, ಈ ಕಡೆ ಇದೆ ಫ್ರೇಮ್ ಸೈಡರ್ಸ್, ಈ ಕಡೆ ಫ್ರೇಮ್ ಸೈಡರ್ಸ್ ಎಲ್ಲೋ ಎಗ್ರೋಗ್ಬಿಟ್ಟಿದೆ ಗಾಳಿಗೆ, ಹೈವೇಲಿ. ಏನೋ ಒಂದು ಪ್ರಾಬ್ಲಮ್ ಆಯ್ತಾನೆ ಇರುತ್ತೆ ಗುರು. ಅದು ಯಾವ ಗ್ಯಾಪಲ್ಲಿ ಕ್ರ್ಯಾಶ್ ಗಾರ್ಡ್ ಬಿದ್ದೋಯ್ತು. ಅಟ್ಲೀಸ್ಟ್ ಇವಾಗ ಹೈವೇಲಿ ಬಿದ್ದಿದ್ರು ಲೈಕ್ ಅದು ನಮ್ಮ ಮೂವಿಗೆಲ್ಲ ಬೇಕಾ ಕಾಲ್ಗಿಲ್ ಹೊಡಿಬೇಕಾಗಿತ್ತು. ಆ ಥರ ಎಗ್ರೋಕ್ಕೆ ಚಾನ್ಸೇ ಇಲ್ಲ. ಎಗ್ರೋದಾಗ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಖಾಲಿ ಫೀಲ್ ಆಗ್ತಾ ಇತ್ತು. ಇಲ್ಲಿ ಏನೋ ಮಿಸ್ ಹೊಡಿತಿದ್ಯಲ್ಲ ಈ ಜಾಗದಲ್ಲಿ ಅಂತ ನೋಡಿದ್ರೆ ಕ್ರ್ಯಾಶ್ ಗಾರ್ಡೇ ಎಗ್ರೋಗ್ಬಿಟ್ಟೈತಲ್ಲ ಅದು ಫ್ರೇಮ್ ಸೈಡರ್ಸು. ಇವೆಂಟ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನಾವೀಗ ಹೊಸ ಟೈರ್ ಹಾಕ್ಸ್ಬೇಕು, ಅದು ಅಪ್ಕಮಿಂಗ್ ಬಾಕ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ
ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.